ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕರೆಕ್ಟ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ನನ್ನ ದೊರಸಾನಿ ನೀನೇ ನನ್ನ ಮನಸ್ಸೀಗ ಗೈಸ್ ಇವಾಗ ಏನೋ IoT ರಿಪೋರ್ಟ್ ಕೊಡ್ಬೇಕು ಅನ್ಕೊಂಡ್ ಬಂದೆ, ಅಲ್ಲ ಸಾರಿ ರೆಕಾರ್ಡ್ ಸಬ್ಮಿಟ್ ಮಾಡ್ಬೇಕಂತ ಅನ್ಕೊಂಡ್ ಬಂದೆ. ಆದ್ರೆ ಬರ್ದಿಲ್ಲ, ಮತ್ತೆ ಇವತ್ತು ಈಸ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಸುಮ್ನೆ ಅದೇ. ಇವಳು ಇಲ್ಲಿ ಬರಿತಾವಳೆ, ಇವಳನ್ನ ತೋರ್ಸ್ಬಾರ್ದಂತೆ ಗೈಸ್. ನಾವು ಕ್ಯಾಮ್ರಾ ಬರಲ್ಲ, ಬರೀ ಇವಳು ತೋರ್ಸ್ಬಾರ್ದಂತೆ ಇವಳನ್ನ. ಇವಳ್ದೆಲ್ಲ ಓವರ್ ಆಕ್ಟಿಂಗ್. ಏನ್ ಅನ್ಕೊಂಡ್ಬಿಡ್ತಾಳೆ ಅಂದ್ರೆ ನನ್ನ ವ್ಲಾಗ್ ಅಲ್ಲೆಲ್ಲ ಇವಳ ಕಂಟೆಂಟ್ ಅನ್ಕೊಂಡ್ಬಿಟ್ಟವಳು, ಅದಕ್ಕೆ ಇವಳು ಇಲ್ದಂಗ್ ವ್ಲಾಗ್ ಮಾಡ್ತಿದ್ದೀನಿ ಆಯ್ತಾ. ಇವಳು ಇಲ್ಲ ಅಂತಂದ್ರು ನೋಡಿ, ಇವಳು ಇಲ್ಲ ಅಂದ್ಬಿಟ್ಟು ಜಾಸ್ತಿ ನೋಡಿ, ಅವಾಗ ಸ್ವಲ್ಪ ನನ್ ಕಡೆ ಆಗೋಗುತ್ತೆ. ಅದಕ್ಕೆ ಇವಾಗ ನನ್ಗ ಆಗ್ತಿದ್ದಾಳೆ. ಇಲ್ಲ ಗೈಸ್, ಅವಳ ಫೇಸ್ ತೋರ್ಸಿಲ್ಲ ಗೈಸ್, ನಾನು ತೋರ್ಸಿಲ್ಲ. ಮತ್ತೆ ಇವಾಗ ಇವಳೇನ್ ಈಗ ತೋರ್ಸೋದು ಇಲ್ಲ ಆತರ ಎಲ್ಲ ಯಾಕೆ ಹೇಳ್ತಾ ಇದ್ದಾಳೆ ಅಂತಂದ್ರೆ, ತೋರ್ಸ್ಬಾರ್ದು, ಈಗ ಒಟ್ಟು ಮಾಡ್ಬೇಕು ಅಂತ ಮಾಡ್ತಿದ್ದಾಳೆ. ಹೌದು, ಈಗ ಒಟ್ಟಾಗ್ಲಿಲ್ಲ ನಾನು ಸೆಲ್ಫ್ ರೆಸ್ಪೆಕ್ಟ್ ಆದ್ರೂ ಒಟ್ಟಾಗಲ್ವಾ ಗೈಸ್, ಅದಕ್ಕೆ ಇವೆಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದ ಒದೆ ತಿಂದೋಳೆ ನನ್ನ ಹತ್ರ. ಅವಳಿಗೆ ಕೊಡ್ತೀನಿ, ಅಪ್ಸ್ ಡೌನ್ಸ್ ಕಟ್ಟಿದೀವಿ, ಇವಾಗ ಉಲ್ಟಾ ಕಟ್ಟಿದೀವಿ. ಅವಳಗ ಅಷ್ಟೇ ಹೊಡಿತೀನಿ. ಮತ್ತೆ ಬಿಟ್ಟಿದೀನಿ ಗೈಸ್ ಒದೆ ಮಾತ್ರ. ಮತ್ತೆ ಏನಪ್ಪಾ ಅಂತಂದ್ರೆ, ಹಿಡ್ಕೊ ಇಲ್ಲಿ. ಇವತ್ತು ಇದನ್ ಕಟ್ಬೇಕು ಗೈಸ್, ಎಕ್ಸಾಮ್ ಫೀಸ್. ಅದು ನಮ್ಮಪ್ಪ ಕೊಟ್ಟಿದ್ದಾರೆ. ಇವತ್ತು ಎಕ್ಸಾಮ್ ಫೀಸ್ ಕಟ್ಟಬೇಕು, ನಮ್ಮಪ್ಪ ಕೊಟ್ಟಿದ್ದಾರೆ. ಬಟ್ ಅದು ಆನ್ಲೈನ್ ಅಲ್ಲಿ ಕಟ್ಟದಿರೋದು, ಅದಕ್ಕೆ ಚಂದು ಹೆಲ್ಪ್ ಮಾಡು. ಚಂದು ಅವಂದು ಲೈಕ್ ಅವನ ಹತ್ರ ಕೊಟ್ಟಿದ್ದೀನಿ, ಕೊಡು ಅಂತ ಅಂದ್ಬಿಟ್ಟು ಅವನ್ಗೆ ಅಂದ್ರೆ ಫೋನ್ ಪೇಗೆ ಹಾಕೊಂಡು ಆನ್ಲೈನ್ ಅಲ್ಲಿ ಕಟ್ಟು ಅಂತ ಕೊಟ್ಟಿದ್ದೀನಿ. ಈಗ ಹೋಗ್ಬಿಟ್ಟು ದುಡ್ಡು ಹಾಕ್ಸ್ಬೇಕು ಫಸ್ಟ್ ಅಷ್ಟೇ. ಬಾಯ್. ಹೂ ಆರ್ ಯು? ಕೆಮ್ಮು ನನಗೆ ಗೈಸ್, ಕೆಮ್ಮು, ಹುಷಾರಿಲ್ಲ. ಈ ತರ ಜನಗಳು ಹುಷಾರಿಲ್ಲ. ಯಾಕೋ ಬ್ಲರ್ ಬರ್ತಿದೆ, ಕರೆಕ್ಟಾಗಿ ಬರ್ತಿಲ್ಲಲ್ಲ. ನನ್ನ ಫೋನ್ ಕ್ಯಾಮ್ರಾಗನು ಅಂದ್ರೆ ಕವರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬ್ಲರ್ ಆಗ್ತಾ ಇದೆ. ಅವಳನ್ನ ಕವರ್ ಮಾಡಕ್ ಇಷ್ಟ ಇಲ್ಲ ಗೈಸ್. ಬರೀ ಅದು ಹೊಸ ಚಪ್ಪಲ್ ಬೇರೆ ತಗೊಂಡಿದ್ದಾಳೆ. ನೋಡ್ದಿರ್ರಿ ಚಂದ, ನೋಡ್ದ ಕಾಲ್ ಚೇಂಜ್ ಮಾಡ್ಕೊಬಿಟ್ಲಿ ಈಗ ಚೆನ್ನಾಗ್ ಕಾಣ್ಲಿ ಅಂತ. ಬರೀ ಆಟಗಳಾಡ್ತಾಳೆ. ಎಲ್ಲಿಂದ ಬಂತು? ನಯನ ನನ್ನ ಫ್ರೆಂಡ್ ಅಲ್ವಾ, ಅವಳಿಂದ. ನಾನ್ ಯಾವತ್ತು ಅವಳ ತರ ಎಲ್ಲ ಮಾಡೋದಿಲ್ಲ ಗೈಸ್. ಇವತ್ತಿಗೆ ಎಷ್ಟೊಂದು ಸ್ವಲ್ಪ ಲೈಕ್ ಏನೋ ತಲೆನೋವುಗಳು ಕಡಿಮೆ ಆಯ್ತು ಗೈಸ್. ಒಂದಷ್ಟು ರಿಪೋರ್ಟ್ ಕೊಡ್ಬೇಕಿತ್ತು. ಲೈಕ್ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದೀನಿ ಅನ್ಕೋತಾರೆ. ನೀನ್ ನನ್ಗೆ ಇದ್ ಮಾಡಕ್ ಹೋಗೋರ್ ನಿಜ ನಾನ್ ಸುಳ್ಳು ಹೇಳ್ತಿದ್ದೀನಿ ಅನ್ಕೋತಾರೆ, ಬಾಯ್ ಬಿಚ್ಚು. ಇಲ್ಲ ಗೈಸ್, ಚಂದು ಹೇಳು. ಚಂದು ಎಷ್ಟ್ ರಿಪೋರ್ಟ್ ಕೊಡೋದಿತ್ತು ಚಂದು? ಒಂದ್ 10 ಕೇಳಿ. ಇವತ್ತಿಗೆ ಯಾವ್ದು? 2 ಸುಮ್ನೆ ಇರ್ಬೇಕು. ಇಲ್ಲ ಗೈಸ್, ಇತ್ತು ಬಟ್ ಇವತ್ ಕೊಟ್ಟು ಬಂದ್ವಿ. ಇವತ್ತು 2 ಅಂದ್ರೆ PPT 1 ಕೊಡ್ಬೇಕಿತ್ತು, ರಿಪೋರ್ಟ್ 1 ಕೊಡ್ಬೇಕಿತ್ತು, ಅದನ್ನ ಕೊಟ್ಟಿದ್ದೀನಿ. ಅದು ನನ್ ಫೋನಲ್ಲಿ ನನ್ನ ಹತ್ರ ಹಾಕ್ಸ್ಕೊಂಡಿದ್ದಾಳೆ, ಕಳ್ಸೆ ಅಂತ. ಜೆರಾಕ್ಸ್ ಶಾಪ್ ಅವ್ರಿಗೆ ನಾನ್ ಕಳ್ಸಿರೋದು. ನನ್ನ ಹತ್ರ ನಂಬರ್ ಇಲ್ಲ ಗೈಸ್, ದುಡ್ಡು ನಂದು, ಅಲ್ಲಿ ಹೋಗಿರೋದ್ ನಾನು. ಜಸ್ಟ್ ಅವ್ರ ನಂಬರ್ಗೆ ಇವಳಿಗೆ ಶೇರ್ ಮಾಡಿ, ಅಲ್ಲಿಂದ ಶೇರ್ ಮಾಡು ಅಂತ ಹೇಳಿದಕ್ಕೆ ನಂದು ಅಂತ ಅವಳೆ. ಇನ್ನೇನ ನಾನೇ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡ್ಕೊಂಡು ಹಾಕೋತಿದ್ದೆ ಗೈಸ್. ಅಷ್ಟ್ರಲ್ಲಿ ಅವಳು ನಂದಕ್ಕೆ ಕಳ್ಸು ಅಂತ ಹೇಳಿದಕ್ಕೆ ಕಳಿಸ್ದೆ. ಬರ್ರಿ ಸುಳ್ಳು ಹೇಳ್ತಿದ್ದಾರೆ, ಈ ತರ ಯೂಸ್ ಮಾಡ್ಕೋತಾರೆ. ಏನು ಇಲ್ಲ, ಒಂದ್ ಡೇಟಾ ಆನ್ ಮಾಡಿದ್ರೆ ಸಾಕು, ಯೂಸ್ ಮಾಡ್ಕೋತೀರಾ ಅಂತಾಳೆ. ಇನ್ನೇನು ಇರಲ್ಲ ಅವಳಲ್ಲಿ ಡೇಟಾ. ಅವಳ್ದು ಅನ್ಲಿಮಿಟೆಡ್, ಅದಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ಅದ್ರಲ್ಲಿ ನನ್ಗಂತೂ ಯಾವತ್ತೂ ಆನ್ ಮಾಡಿಲ್ಲ ಅವಳು. ಅವಳ ಕೆಲ್ಸಕ್ಕೆ ಆನ್ ಮಾಡಿರ್ತಾಳೆ, ಇಲ್ಲ ಅವ್ರು ಯಾರಾದ್ರೂ ಕೇಳಿದ್ರೆ ಆನ್ ಮಾಡಿರ್ತಾಳೆ. ಬಿಟ್ರೆ ನನ್ಗಂತೂ ಯಾವತ್ತೂ ಆನ್ ಮಾಡಿಲ್ಲ. ಯಾವತ್ತು ಆನ್ ಮಾಡಿದ್ಯಾ ಹೇಳ್ಲಿಕ್ಕೆ, ನಮ್ಮ ಮನ್ಸ್ ಮುಟ್ಕೊಂಡು ಹೇಳು. ಯಾವತ್ತೂ ಆನ್ ಮಾಡಿಲ್ಲ ಗೈಸ್, ಬರೀ ಬಿಲ್ಡಪ್ ಕೊಡ್ತಾಳೆ. ನಿನ್ಗೋಸ್ಕರ ಫೋನ್ ಕೊಟ್ಟಿರ್ತಾರೆ. ಇದೆಲ್ಲ ಕ್ಯಾಮ್ರಾ ಆನ್ ಆಗೈತೆ ಅಂತ ಹೇಳ್ತಾಳೆ ಅಷ್ಟೇ. ಕ್ಯಾಮ್ರಾ ಬಂದ್ಮೇಲೆ ಯಾವಳೆ ನೀನು ಅಂತಾಳೆ. ಇಲ್ಲಿ ಮಾತ್ರ ನೀನು ಹಂಗೆ ಹಿಂಗೆ ಅನ್ನೋದವಳು ಅಷ್ಟೇ. ಇವಾಗ ಹೋಗ್ಬಿಟ್ಟು ದುಡ್ಡು ಹಾಕ್ಸ್ಬೇಕು ಗೈಸ್ ಫಸ್ಟ್. ಬಾ ಹೋಗೋಣ. ಇಲ್ಲ ತಿನ್ನಲ್ಲ, ಫಸ್ಟ್ ದುಡ್ಡು ಹಾಕ್ಸ್ಬೇಕು, ಇಂಪಾರ್ಟೆಂಟ್. ತಿನ್ನೋದು ಇಂಪಾರ್ಟೆಂಟ್ ಅಲ್ವಾ ಗೈಸ್? ತಿನ್ನೋದು ನನ್ಗೆ ವ್ಲಾಗ್ ಅಲ್ಲೆಲ್ಲ ಲೇಖನ ಯಾಕೆ ಬರೀ ತಿನ್ನೋದ್ ತೋರಿಸ್ತೀಯಾ ಅಂತಾರೆ. ಅವ್ಳು ಜಾಸ್ತಿ ತಿಂತಾಳೆ, ಅದಕ್ಕೆ. ಲೇಕಿ ನೀನ್ ಎಷ್ಟ್ ಸತಿ ತಿಂತೀಯ ದಿನಕ್ಕೆ? 3 ಸಲ ಗೈಸ್ ನಾನು ತಿನ್ನೋದು. ಬಟ್ ಅದ್ ನಾನು ಬೇರೆ ಏನ್ ಸ್ನಾಕ್ಸ್ ತಿಂತೀನಿ, ಅದು ಸ್ನಾಕ್ಸ್. ಫ್ರೂಟ್ಸ್ ತಗೋಬರ್ತೀನಿ. ಅವಳು ಈ ತರ ಹೇಳು ಅಂತ ಹೇಳ್ಕೊಟ್ಟಿದ್ದಾಳೆ, ಬೇಜಾರ್ ಮಾಡ್ಕೋಬಿಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಡಬಲ್ ಗೇಮ್ ಆಡ್ತಾಳೆ ಚಂದ ಇವಳು. ಡಬಲ್ ಗೇಮ್ ಅಲ್ಲ, ಡಬಲ್ ಟ್ರಿಪಲ್
ಗೇಮ್ ಅವಳು, ಇದೇನು ಹೇಳಿರಲ್ಲ. ಎಷ್ಟು ಸ್ಟೈಲಿಶ್ ಆಗಿ ಮಾತಾಡ್ತಾಳೆ ಕ್ಯಾಮ್ರಾ ಆನ್ ಆದ್ರೆ. ಒಂದ್ ನಿಮಿಷ ತಡೀರಿ ಗೈಸ್. ಇದು ನಾನ್ ಮಾತಾಡೋದು ಯಾವ್ದಾದ್ರು ಸ್ಟೈಲಿಶ್ ಆಗಿ ಅನ್ಸುತ್ತಾ? ಅಟ್ಲೀಸ್ಟ್ ಏನು ಅಯ್ಯೋ ಇದೆಲ್ಲ ಸ್ಟೈಲಿಶ್ ಅನ್ಸುತ್ತಾ? ನನ್ನ ವಾಯ್ಸ್ ಕೇಳಿದ್ರೆ ಖರಾಬ್ ಆಗಿ ಬರ್ತಾ ಇರತ್ತಲ್ಲಿ, ಏನಪ್ಪಾ ಹಿಂಗ್ ಕಿರ್ಚ್ಕೊಂತಾಳೆ ಅನ್ಸ್ತಿರುತ್ತೆ. ಅದ್ರಲ್ಲಿ ಸ್ಟೈಲಿಶ್ ಅಂತ. ನನ್ ಯಾವ ಸ್ಟೈಲಾಗೂ ಮಾತಾಡಲ್ಲ ಗೈಸ್. ಸ್ಟೈಲಾಗಿ ಮಾತಾಡಿದ್ರೆ ಮಾತಾಡ್ತೀನಿ ಅಂತ, ಅದಕ್ಕೆ ನಾನು ಹೇಳ್ತಾ ಇರೋದು. ಸ್ಟೈಲಾಗಿ ಮಾತಾಡೋದಾದ್ರೆ ಅದು ಬೇರೆ ತರನೇ ಕೇಳ್ಸೋದು, ತುಂಬಾ ಆಕ್ವರ್ಡ್ ಆಗಿ. ನಂದೇನ್ ಆಕ್ವರ್ಡ್ ಆಗಿ ಕೇಳ್ತಿಲ್ಲ. ಜೊತೆ ನಮ್ ಫ್ರೆಂಡ್ ಅವ್ರು ಅದೇ ತರ ಮಾತಾಡೋದು. ಬಟ್ ಅವ್ರು ಯಾರು ಮಾಡಂಗಿಲ್ಲ. ನೀವ್ ಗೆಸ್ ಮಾಡಿ ಯಾರು. ಲೇಖನ ಬೆಸ್ಟಿ ನೋಡಮ್ಮ ಏನ್ ಹೇಳ್ತಿದ್ದಾಳೆ ಅಂತ. ನಾನಲ್ಲಪ್ಪ, ಅವ್ರ ಬೆಸ್ಟಿ ನಯನನ್ ಬೆಸ್ಟಿ. ನನ್ ಬೆಸ್ಟಿನೇ ಗೈಸ್, ನನ್ ಬೆಸ್ಟಿನೇ ಅವಳು. ಅವರು ಸ್ವಲ್ಪ ಸ್ಟೈಲಿಶ್ ಆಗಿ ಮಾತಾಡ್ತಾರೆ. ನೀವು ಅವ್ರ ಬಗ್ಗೆ ಯಾಕೆ ನಿನ್ಗೆ ಇವಾಗ ಕಮೆಂಟ್ ಮಾಡಿ. ಅಲ್ಲ ಹೇಳಿದ್ದು ಇವಾಗ ವಿಷಯ ಬಂತಲ್ಲ, ಕಮೆಂಟ್ ಮಾಡಿ ಗೈಸ್ ಯಾರು ಅಂತ. ಅವಳು ಸ್ಟೈಲಿಶ್ ಆಗಿ ಮಾತಾಡಲ್ಲ, ಅವಳು ಮಾತಾಡೋದೇ ಹಂಗೆ ಅಷ್ಟೇ. ಚಂದು ಹೆಂಗೋ ಎಲ್ಲ ನೋಟ್ಸ್ ಎಲ್ಲ ಮುಗಿಸ್ಕೊಬಿಟ್ಟಿದ್ದಾನೆ. ಎಲ್ಲ ಇನ್ನು ಬೇಜಾರೈತೆ ಬಾ ಬರೆಯೋದು. ನಮಗೂ ಸ್ವಲ್ಪ ಬರ್ಕೊಡು ಚಂದು. ಮೋನಿಶಿಂಗ್ ನನಗೆ ಕೊಡು. ಮೋನಿಶಿಂಗ್ ಕಾಲ್ ಮಾಡ್ತಾ ಇದ್ದೀನಿ ಗೈಸ್. ಮೋನಿಶಿಂಗ್ಗೆ ಫೋಟೋನ ನೋಡ್ರಿ. ಫೋಟೋಗೆ ಮಾತ್ರ ನಾನು ಬೇಕು ಇವಳಿಗೆ ಅನ್ನೋದು ಯಾರ್ದೋ ಲ್ಯಾಂಗ್ವೇಜು. ಬಟ್ ನಂಗೆ ಗೊತ್ತಿಲ್ಲ. ಅವ್ರ ಜೊತೆ ಸೇರಿ ಅದನ್ನ ಕಲ್ತ್ಕೊಬಿಟ್ಟಿದ್ದೀನಿ. ಬಟ್ ಯಾರ್ದು ಅಂತ ಇದು ಮಾಡೋಕ್ಕಾಗ್ತಿಲ್ಲ. ಫೋನ್ ಮಾಡೋದು ಹಾಕ್ಬೇಕಾ? ಕಟ್ ಮಾಡ್ಸೋದು ಅದನ್ನೇ. ಹೇಳಪ್ಪ, ಎಲ್ಲಿದ್ಯಾ? ಹೊರಗಡೆ ಬಂದ್ರಿ ಇವ್ರ ಜೊತೆ. ಎಲ್ಲಿ? ಇಲ್ಲ ಸೌತ್ ಪಾರ್ಕ್. ಈ ತರ ಕಂತ್ರಿ ನಾವು ಹೊರ್ಗಡೆ ಹೋಗಕ್ಕೆ ಯಪ್ಪ ನಾನು ಮೋನಿಶಂಗ್ ಫೋನ್ ಮಾಡ್ತೀನಿ ತಡಿ ಅನ್ಬಿಟ್ಟು ಹೊರ್ಗಡೆ ಹೋಗಕ್ ನಿನಗೆ ಫೋನ್ ಮಾಡಿದ್ರೆ ಲೇ ಊಟ ಕೊಡ್ಸೋದು ಬಿಡೋದು ಅದೆಲ್ಲ ಬೇಡ ಕಣೆ. ನಾನು ಹೋಗ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿನಗೆ ಕರಿಯಕ್ಕೆ ಅಂತ ಬಂದಿದ್ದೀನಿ. ಕರೆಕ್ಟಾಗಿ ಆಗೈತೆ. ನೋಡಿದ್ರೆ ನೀನು ಮಗಳೇ ಹೋಗು. ಥೂ ಇಡು. ಕೊಡ್ಸು ಅಂದ್ರೆ ಏನು? ನನ್ನ ಕರೆದಿದ್ದು ಏನಾಗಿತ್ತು? ನಾನು ನಿನಗೆ ಲೈಕ್ ನಿನ್ನ ಜೊತೆ ಬಂದಿದ್ರೆ ನಾನು ನಿನಗೆ ಕೊಡು ಅಂತ ಹೇಳ್ತಾ ಇದ್ದ. ಯಾಕೆ ಸ್ನ್ಯಾಪ್ ಹಾಕೋದು ಹುಡುಗಿರ ಜನ್ಮ ಸಿದ್ಧ ಹಕ್ಕು. ಸಾಕೂಡ ಯಾಕೆ ಕಾಂಪ್ರಮೈಸ್ ಇನ್ಮೇಲೆ ಆಡಲ್ಲ ನಾವು. ಚಾನ್ಸೇ ಇಲ್ಲ. ಅವಳು ಕೊಟ್ಟಿರೋದು ಅವಳು ಕೊಡೋವರೆಗೂ ನಾನು ಕಾಂಪ್ರಮೈಸ್ ಆಗಲ್ಲ. ನಾನು ನಿಜವಾಗ್ಲೂ ನಿಧಾನ ಕೊಡಕ್ಕೆ ಹೋದೆ, ಜೋರಾಗಿ ಬಿಟ್ಬಿಡ್ತೀನಿ. ನೀನು ಏನೇ ಆಗಲಿ ಕೊಡಿಲಿ. ಬಿಲ್ ಗೈಸ್ ಬ್ಯಾಂಕಲ್ಲಿ ಕಟ್ಬಿಟ್ಟು ಬಂದಿರೋದು. ಇಲ್ಲಿ ಅಣತಿ ಥ್ಯಾಂಕ್ ಯು. ದುಡ್ಡು ಕಟ್ತಾ ಇದ್ದೀನಿ ನೋಡಿ ಶಿವನ್ ಫೋನಲ್ಲಿ. ಏನಾ? ಅಯ್ಯೋ ನೋಡ್ಕೊಳ್ಳೋದ ಬಿಡಿ ಚಂದು. ನಿನ್ ದುಡ್ಡೇನ್ ಎತ್ತಲ್ಲ ನಾವು. ನೀನ್ ಎತ್ತಲ್ಲ, ಲಾಗಲ್ಲಿ ಹಾಕ್ತಿದ್ದಲ್ಲ. ಕರೆಕ್ಟ್, ಅದು ಕರೆಕ್ಟ್. ನೋಡಿ ಅಷ್ಟೇ ರೆಸಿಪ್ಟ್ ಬಂತು. ಬಂದು ಒಂದ್ ನಿಮಿಷ ನೋಡಿ ಇದೆಲ್ಲ ಹಾಕ್ಬೇಡ ಸುಮ್ಮನೆ ಲಾಗಲ್ಲಿ. ಯಾಕೆ? ಟ್ರಾನ್ಸಾಕ್ಷನ್ ಐಡಿ ಎಲ್ಲ ಇರುತ್ತೆ. ಇವನೇ ಐಡಿಯಾ ಕೊಡೋದು, ಇವನೇ ಬೇಡ ಅನ್ನೋದು. ನನ್ನ ರೆಸಿಪ್ಟ್ ಅದನ್ನ ಬ್ಯಾಂಕ್ಸ್ಕೊಂಡು ಆಗ್ತಾ ಇದ್ದೆ. ಈಗ ನೋಡಿದ್ರೆ ಟ್ರಾನ್ಸಾಕ್ಷನ್ ಐಡಿ ತಗೊಂಡು ಯಾರು ಏನು ಮಾಡ್ಕೊಳಕ್ ಆಗಲ್ಲ. ಮಾಡ್ತಾರೆ. ಏನೇ ಇದ್ರು ಪೇ ಮಾಡಿದ್ರೆ ಯೂಟಿಆರ್ ನಂಬರ್ ಏನು ಕೇಳ್ತಾರಲ್ಲ, ಯೂಟಿಆರ್ ನಂಬರ್ ಎಲ್ಲ ಇರುತ್ತೆ. ಯೂಟಿಆರ್ ನಂಬರ್ ಇಂದನೇ ಗೊತ್ತಾಯ್ತು. ಬಟ್ ಅವ್ರು ಏನು ಮಾಡ್ಕೊಳಕ್ ಆಗಲ್ಲ. OTP ನಾವೇ ಹೇಳ್ಬೇಕು. ಅದೆಲ್ಲ ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ. OTP ಬೇಡ.